ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಪಿ ಎಫ್ ಪವನ್ ಫ್ಯಾಕ್ಟ್ಸ್. ಪವನ್ ಫ್ಯಾಕ್ಟ್ಸ್ಗೆ ಸ್ವಾಗತ, ಸುಸ್ವಾಗತ. ನಾನಿವತ್ತು ಯಾವ ಪೊಯಮ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಇಫ್ ಐ ವಾಸ್ ಎ ಟ್ರೀ ಇಟ್ ಈಸ್ ರಿಟರ್ನ್ ಬೈ ಮೂಡ್ನಾಕುಡು ಚಿನ್ನಸ್ವಾಮಿ. ಸೊ ಮೂಡ್ನಾಕುಡು ಚಿನ್ನಸ್ವಾಮಿಯವರು ಈ ಒಂದು ಪೊಯಮನ್ನು ಬರೆದಿದ್ದಾರೆ, ಇಫ್ ಐ ವಾಸ್ ಎ ಟ್ರೀ. ಸೊ ಈ ಪೊಯಮ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಈ ಒಂದು ಟೈಟಲ್ನ ಯಾಕೆ ಇಟ್ಟಿದ್ದಾರೆ ಅನ್ನೋದನ್ನು ನಾವಿಲ್ಲಿ ನೋಡೋಣ. ಇಫ್ ಐ ವಾಸ್ ಎ ಟ್ರೀ, ಸೊ ಅದರ ಅರ್ಥ ಏನು? ನಾನೊಂದು ಮರವಾಗಿದ್ದರೆ. ಸೊ ಈಗ ಅವ್ರು ಆಲ್ರೆಡಿ ಮನುಷ್ಯ ಆಗಿದ್ದಾರೆ, ಆದರೆ ಅವ್ರಿಗೆ ಮನುಷ್ಯನಾಗಿರೋದ್ರಿಂದ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಸೊ ಈ ಮನುಷ್ಯನ ಆಗಿರೋದಕ್ಕಿಂತ ಬದಲು ಅಟ್ಲೀಸ್ಟ್ ನಾನು ಮರ ಆಗಿದ್ದಿದ್ರೆ ನನಗೆ ಒಂದಷ್ಟು ಬೆನಿಫಿಟ್ಸ್ ಇತ್ತು ಅಂತ ಹೇಳ್ತಾ ಇದ್ದಾರೆ. ಸೊ ಯಾಕೆ ಆ ರೀತಿ ಅನ್ಕೋತಿದ್ದಾರೆ? ಈಗ ನಮಗೆಲ್ಲ ಮನುಷ್ಯರಾಗಿರೋದ್ರಿಂದ ನಮ್ಗೆ ಇಷ್ಟ ಬೇಕಾದನ್ನ ತಿನ್ಬೋದು, ಬೇಕಾದ ಕಡೆ ಸುತ್ಬೋದು, ಒಳ್ಳೆ ಬಟ್ಟೆ ಹಾಕ್ಬೋದು, ಒಳ್ಳೆ ಗಾಡಿ ಓಡಿಸ್ಬೋದು. ಇದು ತುಂಬ ನಮಗೆ ಏನೋ ಅಷ್ಟು ಬೆನಿಫಿಟ್ಸ್ ಇದೆ ಮನುಷ್ಯನ ಜನ್ಮದಿಂದ. ಬಟ್ ಅವರಿಗೆ ಈ ಮನುಷ್ಯ ಆಗೋದಕ್ಕಿಂತ ಮರ ಆದರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತಾ ಇದೆ. ಯಾಕೆ ಆ ರೀತಿ ಯೋಚನೆ ಮಾಡ್ತಾ ಇದ್ದಾರೆ? ಸೊ ಏನಿರ್ಬೋದು ರೀಸನ್ನು? ಏನಿಲ್ಲ, ನಥಿಂಗ್ ಬಟ್ ಜಾತಿ ವ್ಯವಸ್ಥೆ ಅಷ್ಟೇ. ಸೊ ಈ ಮೇಲ್ಜಾತಿ ಕೀಳು ಜಾತಿ ಈ ರೀತಿ ಒಂದು ವ್ಯವಸ್ಥೆಗಳನ್ನ ಮಾಡಿಕೊಂಡು ಜಾತಿ ಹೆಸರಲ್ಲಿ ಕೆಲವು ಜನರನ್ನು ನಾವು ಶೋಷಣೆಗೊಳಪಡಿಸ್ತಾ ಇದ್ದೀವಿ. ಅಂದರೆ ಅವ್ರನ್ನ ಮುಟ್ಟಿಸ್ಕೋಬಾರ್ದು, ಮನೆಯೊಳಗೆ ಸೇರಿಸ್ಬಾರ್ದು, ಅಥವಾ ಸಂಬಂಧ ಬೆಳೆಸ್ಬಾರ್ದು, ಈ ರೀತಿ ಮುಟ್ಟಿದರೆ ಸ್ನಾನ ಮಾಡಬೇಕು. ಸೊ ಈ ರೀತಿ ಹಲವಾರು ಮೌಢ್ಯಗಳನ್ನ ತುಂಬಿಕೊಂಡು ಮನುಷ್ಯನಾಗಿ ನೋಡ್ದೇನೆ ಅವ್ರ ಮನಸ್ಸನ್ನ ನೋಯಿಸುವಂಥ ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಈ ಥರದೊಂದು ಜಾತಿ ವ್ಯವಸ್ಥೆಯಿಂದ ಅವರು ಕೂಡ ನೊಂದೋಗಿ ಈ ಮನುಷ್ಯನ ಜನ್ಮ ಬದಲು ಮನುಷ್ಯನಾಗಿ ಹುಟ್ಟಿದ್ದೀನಿ ಅಷ್ಟೇ, ಬಟ್ ಯಾರು ಕೂಡ ಜನ ನನ್ನ ಮನುಷ್ಯನ ಥರನೇ ನೋಡ್ತಾ ಇಲ್ಲ. ಸೊ ಇದ್ರ ಬದಲು ಅಟ್ಲೀಸ್ಟು ಮರ ಆಗಾರು ಹುಟ್ಟಿದಿದ್ರೆ ಒಂದಷ್ಟು ನನಗೆ ಬೆನಿಫಿಟ್ಸ್ ಇತ್ತು, ನನಗೆ ಸೌಕರ್ಯಗಳಿರ್ತಿತ್ತು, ನನ್ನ ಮನಸ್ಸಿಗೆ ನೋವಾಗುವಂಥ ಕೆಲಸಗಳು ಯಾರೂ ಮಾಡ್ತಿರ್ಲಿಲ್ವೇನೋ, ಈ ರೀತಿ ಒಂದು ಭಾವನೆಗಳು ಅವರಲ್ಲಿ ಬಂದಿದೆ. ಬಟ್ ಈ ಜಾತಿ ವ್ಯವಸ್ಥೆಯಿಂದಾಗಿ ಇವ್ರನ್ನ ಮನುಷ್ಯರ ಥರನೇ ನೋಡಲ್ಲ, ತಾರತಮ್ಯಗಳನ್ನ ಮಾಡುವಂಥದ್ದು, ಅವ್ರಿಗೆ ಗೌರವ ಕೊಡದೇ ಇರೋವಂಥದ್ದು, ಒಬ್ಬ ವ್ಯಕ್ತಿಯನ್ನು ಅವನ ಮನುಷ್ಯನ ಥರನೇ ನೋಡದೇ ಇರೋವಂಥದ್ದು, ಈ ರೀತಿ ವ್ಯವಸ್ಥೆಗಳಿಂದ ನೊಂದು ಅಟ್ಲೀಸ್ಟ್ ನಾನೊಂದು ಮರನಾರ ಆಗಿಬಿಟ್ಟಿದ್ರೆ ನನಗೆ ತುಂಬ ಸೌಕರ್ಯಗಳಿತ್ತು, ಎಲ್ಲೋ ನೆಮ್ಮದಿಯಾಗಾದ್ರು ನಾನು ಇರ್ಬೋದಿತ್ತೇನೋ ಅಂತ ಅನ್ನಿಸ್ತಾ ಇದೆ. ಸೊ ಹಾಗಾಗಿ ಮನುಷ್ಯನಾಗೋ ಬದಲು ಮರ ಆಗಿದ್ದಿದ್ರೆ ನಂಗೆ ಒಂದಷ್ಟು ಬೆನಿಫಿಟ್ಸ್ ಇತ್ತು, ನೆಮ್ಮದಿಯಾಗಿರ್ಬೋದಿತ್ತು ಅಂತ ಹೇಳ್ತಿರಲ್ಲ. ಸೊ ಹಾಗಾದ್ರೆ ಯಾವ ರೀತಿ ಅವರಿಗೆ ಅವಕಾಶಗಳಿತ್ತು ಅನ್ನೋದನ್ನು ಈ ಒಂದು ಪೊಯಮನ್ನು ಓದಿದರೆ ನಮಗೆ ಗೊತ್ತಾಗುತ್ತೆ. ಬನ್ನಿ ಈ ಪೊಯಮನ್ನು ಸ್ಟಾರ್ಟ್ ಮಾಡೋಣ. ಇಫ್ ಐ ವಾಸ್ ಎ ಟ್ರೀ ದ ಬರ್ಡ್ ವುಡಂಟ್ ಆಸ್ಕ್ ಮೀ ಬಿಫೋರ್ ಇಟ್ ಬಿಲ್ಟ್ ಇಟ್ಸ್ ನೆಸ್ಟ್ ವಾಟ್ ಕಾಸ್ಟ್ ಐ ಆಮ್. ಸೊ ಇಲ್ಲಿ ಮೊದಲನೇದಾಗಿ ಏನು ಹೇಳ್ತಿದ್ದಾರೆ, ಇವರೊಂದು ಮರ ಆಗಿದ್ದಿದ್ರೆ ಪಕ್ಷಿ ಮರದ ಮೇಲೆ ಗೂಡು ಕಟ್ಟುತ್ತಲ್ವ. ಸೊ ಹಾಗಾಗಿ ಆ ಗೂಡನ್ನ ಕಟ್ಟಬೇಕಾದ್ರೆ ಅದು ಇವರ ಒಂದು ಜಾತಿಯನ್ನು ಕೇಳ್ತಾ ಇರಲಿಲ್ಲ. ಸೊ ಅದೇ ನಾವು ಮನುಷ್ಯರು ಒಬ್ಬರ ಒಂದು ಸಂಬಂಧವನ್ನು ಮಾಡಬೇಕಾದ್ರೆ, ಸ್ನೇಹವನ್ನು ಮಾಡಬೇಕಾದ್ರೆ ಅವರ ವ್ಯಕ್ತಿಯ ಜಾತಿ ಯಾವುದು ಅನ್ನೋದನ್ನು ನಾವು ತಿಳ್ಕೊಳ್ತೀವಿ. ಅಂದರೆ ಆ ಜಾತಿಯನ್ನು ನೋಡಿ ಅವರಿಗೆ ಮನ್ನಣೆಯನ್ನು ಕೊಡುವಂಥದ್ದು, ಸ್ಥಾನಮಾನಗಳನ್ನು ಕೊಡುವಂಥದ್ದು ಕೆಲಸಗಳನ್ನ ನಾವು ಮಾಡ್ತೀವಿ. ಬಟ್ ಆದರೆ ಒಂದು ಪಕ್ಷಿ ಮರದ ಮೇಲೆ ಗೂಡನ್ನು ಕಟ್ಟಬೇಕಾದ್ರೆ ಇದು ಯಾವ ಜಾತಿ, ಇದು ಮೇಲ್ಜಾತಿ ಮರನ ಕೀಳು ಜಾತಿ ಮರನ, ಆ ರೀತಿ ಒಂದು ಜಾತಿಗೆ ಅದು ಇಂಪಾರ್ಟೆನ್ಸನ್ನು ಕೊಡಲ್ಲ. ಸೊ ಹಾಗಾಗಿ ಇವ್ರಿಗೇನಂತ ಅನಿಸುತ್ತೆ ಅಂದರೆ, ಮನುಷ್ಯನಾಗಿರೋದಕ್ಕಿಂತ ಅಟ್ಲೀಸ್ಟ್ ನಾನು ಮರ ಆಗಿಬಿಟ್ಟಿದ್ರೆ, ಒಂದು ಪಕ್ಷಿ ಮರ ಗೂಡು ಕಟ್ಟಕ್ಕೆ ಬಂದಾಗ ನನ್ನ ಜಾತಿ ಯಾವುದು ಅಂತ ಅದು ಕೇಳ್ತಾ ಇರಲಿಲ್ಲ. ಸೊ ಅದೇ ಎಷ್ಟೋ ಚೆನ್ನಾಗಿತ್ತಲ್ಲ, ಮನುಷ್ಯನಾಗಿ ಹುಟ್ಟಿ ನನ್ನ ಪ್ರತಿಯೊಂದಕ್ಕೂ ಜಾತಿಯನ್ನು ನೋಡ್ತಾರೆ. ಸೊ ಹಾಗಾಗಿ ಒಂದು ಮರ ಆಗಿದ್ದಿದ್ರೆ ನನ್ನ ಜಾತಿ ಯಾವುದು ಅಂತ ನೋಡ್ತಿರ್ಲಿಲ್ಲ ಅಂತ ಹೇಳ್ತಿದ್ದಾರೆ. ವೆನ್ ಸನ್ಲೈಟ್ ಎಂಬ್ರೇಸ್ಡ್ ಮೀ ಮೈ ಶ್ಯಾಡೋ ವುಡಂಟ್ ಫೀಲ್ ಡಿಫೈಲ್ಡ್. ಸೊ ಹಾಗೆ ಸೂರ್ಯನ ಕಿರಣಗಳು ಕೂಡ ಮರದ ಮೇಲೆ ಬೀಳುತ್ತೆ. ಸೊ ಆ ರೀತಿ ಮರದ ಮೇಲೆ ಬೀಳಬೇಕಾದ್ರೆ ಇದು ಯಾವ ಜಾತಿ ಮರ, ಇದು ಮೇಲ್ಜಾತಿ ಮರನ ಕೀಳು ಜಾತಿ ಮರನ ಅನ್ನೋ ಒಂದು ಏನು ತಾರತಮ್ಯವನ್ನು ಮಾಡೋದಿಲ್ಲ. ಅಂದರೆ ಪ್ರತಿಯೊಂದು ಮರ ಗಿಡ ಯಾವುದ್ರ ಮೇಲೆ ಬೇಕಾದರೂ ಸೂರ್ಯನ ಕಿರಣಗಳು ಬೀಳುತ್ತೆ. ಜಾತಿ ನೋಡಿಕೊಂಡು ಸೂರ್ಯನ ಕಿರಣಗಳು ಏನೋ ಮರದ ಮೇಲೆ ಬೀಳ್ತಾ ಇರಲಿಲ್ಲ ಅಂತ ಹೇಳ್ತಿದ್ದಾರೆ. ಹಾಗೆ ಸೂರ್ಯನ ಕಿರಣಗಳು ಬಿದ್ದ ನಂತರ ಇದರ ಒಂದು ನೆರಳೇನಿದೆ ಅದು ಕೂಡ ನಾನು ಮೈಲಿಗೆ ಡಿಫೈಲ್ ಅಂದರೆ ಮೈಲಿಗೆ ಆಗುವಂಥದ್ದು. ಸೊ ಮೈಲಿಗೆ ಅದೇ ಅಂತ ಅನ್ಕೋತಿರ್ಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ನೋಡಿ ಏನು ಹೇಳ್ತಿದ್ದಾರೆ, ಮೈ ಫ್ರೆಂಡ್ಶಿಪ್ ವಿತ್ ದ ಕೂಲ್ ಬ್ರೀಸ್ ಆ್ಯಂಡ್ ದ ಲೀವ್ಸ್ ವುಡ್ ಬಿ ಸ್ವೀಟ್. ಸೊ ಇವರೊಂದು ಮರ ಆಗಿದ್ದಿದ್ರೆ ಮೀನ್ಸ್ ಈಸ್ ಗೋಯಿಂಗ್ ಟು ಮೇಂಟೈನ್ ಗುಡ್ ರಿಲೇಷನ್ಶಿಪ್ ವಿತ್ ಕೂಲ್ ಬ್ರೀಸ್ ಆ್ಯಂಡ್ ಲೀವ್ಸ್. ಸೊ ಇವರೇನಾದರೂ ಮರ ಆಗಿದ್ದಿದ್ರೆ ಆ ಒಂದು ತಂಗಾಳಿ ಜೊತೆಗೆ ಹಾಗೆ ಎಲೆಗಳ ಜೊತೆಗೆ ಒಂದು ಸುಮಧುರವಾದ ಒಂದು ಸಂಬಂಧವನ್ನು ಇರ್ತಿತ್ತು ಅಂತ ಹೇಳ್ತಿದ್ದಾರೆ. ಅಂದರೆ ಮನುಷ್ಯನಾಗಿ ಹುಟ್ಟಿ ಯಾರ ಜೊತೆನೂ ಈಗ ಮೇಲ್ಜಾತಿ ಕೀಳು ಜಾತಿ ಅಂತ ತಾರತಮ್ಯ ಮಾಡೋದ್ರಿಂದ ಇವ್ರಿಗೆ ಆ ರೀತಿ ಸರಿಯಾದ ರೀತಿ ನಡೆಸ್ಕೊಡೋದಿಲ್ಲ, ಸಮಾನವಾಗಿ ನೋಡೋದಿಲ್ಲ. ಸೊ ಅದ್ರ ಬದಲು ಇವರೇನೋ ಮರ ಆಗಿದ್ದಿದ್ರೆ ಆ ಥರ ತಂಗಾಳಿ ಜೊತೆ ಎಲೆಗಳ ಜೊತೆಗೆ ಒಳ್ಳೆ ಸಂಬಂಧ ಇರ್ತಿತ್ತು, ಅವರ ತಾರತಮ್ಯವನ್ನು ಮಾಡ್ತಿರ್ಲಿಲ್ಲ, ನನ್ನ ಜೊತೆ ಸ್ನೇಹ ಬೆಳೆಸಲಿಕ್ಕೆ ಆ ಒಂದು ತಾರತಮ್ಯವನ್ನು ಮಾಡ್ತಿರ್ಲಿಲ್ಲ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಏನು ಹೇಳ್ತಿದ್ದಾರೆ ನೋಡಿ ಇಲ್ಲಿ, ರೈನ್ ಡ್ರಾಪ್ಸ್ ವುಡಂಟ್ ಟರ್ನ್ ಬ್ಯಾಕ್ ಟೇಕಿಂಗ್ ಮೀ ಫಾರ್ ಎ ಡಾಗ್ ಈಟರ್. ಸೊ ಡಾಗ್ ಈಟರ್ ಅಂತಂದ್ರೆ ಇಲ್ಲಿ ಔಟ್ಕಾಸ್ಟ್ ಅಥವಾ ಕೀಳು ಜಾತಿಯ ವ್ಯಕ್ತಿ ಅಂತ ಇಲ್ಲಿ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಅಂದರೆ ಮಳೆ ಹನಿ ಬೀಳಬೇಕಾದ್ರೆ ಓ ಈತ ಒಬ್ಬ ಕೀಳು ಜಾತಿ ಅಂತ ಹೇಳಿ ಆ ಒಂದು ಮಳೆ ಹನಿಗಳು ವಾಪಸ್ ಹೋಗ್ತಿರ್ಲಿಲ್ಲ. ಟರ್ನ್ ಬ್ಯಾಕ್ ಅಂದರೆ ಹಿಂತಿರುಗೋವಂಥದ್ದು. ಅಂದರೆ ಈತ ಒಬ್ಬ ಕೀಳು ಜಾತಿಯ ವ್ಯಕ್ತಿ ಅಥವಾ ಇದೊಂದು ಕೀಳು ಜಾತಿಯ ಮರ
ಅಂತ ಹೇಳಿ ಅವನನ್ನು ಧಿಕ್ಕರಿಸಿ ಆ ಮಳೆ ಹನಿಗಳು ವಾಪಸ್ ಹೋಗ್ತಿಲ್ಲ. ಅಂದರೆ ಮಳೆ ಹನಿಗಳಿಗೆ ಯಾವುದೇ ಮರ ಗಿಡ ಯಾವುದ್ರ ಮೇಲೆ ಬೇಕಾದರೂ ಬೀಳುತ್ತೆ. ಅಂದರೆ ಈ ನೇಚರ್ಲಿ ಎಲ್ಲೂ ಕೂಡ ಜಾತಿ ತಾರತಮ್ಯ ಇಲ್ಲ. ಒಂದು ಪಕ್ಷಿ ಗೂಡು ಕಟ್ಟಬೇಕಾದ್ರೆ ಕೇಳಲ್ಲ, ಮಳೆ ಹನಿ ಬೀಳಬೇಕಾದ್ರೆ ಅಥವಾ ಇನ್ನೊಂದು ಗಾಳಿ ಆಗಿರ್ಬೋದು, ಸನ್ಲೈಟ್ ಆಗಿರ್ಬೋದು, ಇವ್ಯಾವು ಕೂಡ ಅಂದರೆ ನೇಚರಲ್ಲಿ ಈ ಥರ ತಾರತಮ್ಯಗಳು ಎಲ್ಲೂ ಇಲ್ಲ. ಇಲ್ಲೆಲ್ಲೂ ಇಲ್ದಿರೋ ತಾರತಮ್ಯ ನಮ್ಮಗಳ ಮಧ್ಯೆ, ಅಂದರೆ ಮನುಷ್ಯ ಅನ್ನೋ ಪ್ರಾಣಿ, ಸೊ ಇವನು ಯಾಕೆ ಮಾಡ್ತಾ ಇದ್ದಾನೆ ಅನ್ನೋ ಒಂದು ಪ್ರಶ್ನೆ ಇಲ್ಲಿ ಪೊಯಿಟಿಗೆ ಕಾಡ್ತಿದೆ. ಒಂದು ಮರ ಆಗಿದ್ದಿದ್ರೆ ಇಡೀ ನೇಚರಲ್ಲಿ ಯಾವ ಒಂದು ವಸ್ತುಗಳು ಕೂಡ ನನ್ನ ಈ ರೀತಿ ಜಾತಿ ವಿಚಾರದಿಂದ ನನ್ನನ್ನು ದೂರ ಇಡ್ತಾ ಇರಲಿಲ್ಲ, ನನ್ನ ಜಾತಿ ಕೀಳು ಜಾತಿ ಅಂತ ದೂರ ಇಡ್ತಿರ್ಲಿಲ್ಲ. ಆದರೆ ಈ ಮನುಷ್ಯರಾಗಿ ಹುಟ್ಟಿ ಈ ಥರ ಜಾತಿ ವ್ಯವಸ್ಥೆಯನ್ನು ಮಾಡಿಕೊಂಡು ಈ ಪ್ರಕೃತಿಯಲ್ಲಿ ಇಲ್ಲದೆ ಇರೋದು ಮನುಷ್ಯರಲ್ಲಿ ಯಾಕೆ ಇದು ಕಂಡು ಬರ್ತಾ ಇದೆ ಅನ್ನೋ ಒಂದು ನೋವು, ಆಕ್ರೋಶ ಪೊಯಿಟಲ್ಲಿದೆ. ಸೊ ಹಾಗಾಗಿ ಇದ್ರ ಬದಲು ನಾನು ಮರ ಆಗಿದ್ದರೆ ಚೆನ್ನಾಗಿರ್ತಿತ್ತಲ್ಲ, ಮಳೆ ಹನಿ ಕೂಡ ನನ್ನ ಮೇಲೆ ಬೀಳ್ತಿತ್ತು. ವೆನ್ ಐ ಬ್ರಾಂಚ್ ಔಟ್ ಫರ್ದರ್ ಫ್ರಮ್ ಮೈ ರೂಟ್ಸ್ ಮದರ್ ಅರ್ತ್ ವುಡಂಟ್ ಫ್ಲೀ ಶೌಟಿಂಗ್ ಫಾರ್ ಎ ಬಾತ್. ಸೊ ಈಗ ಮರ ಬೆಳವಣಿಗೆ ಆಗ್ತಾ ಇರುತ್ತೆ. ಸೊ ಅದು ಬೆಳೆದಂಗೆ ಏನಾಗುತ್ತೆ, ದೊಡ್ಡದಾಗ್ತಾ ಹೋಗುತ್ತೆ. ಅದರ ರೂಟ್ ಕೂಡ ದೊಡ್ಡದಾಗ್ತಾ ಹೋಗುತ್ತೆ, ಎಸ್ಟಾಬ್ಲಿಷ್ ಆಗ್ತಾ ಹೋಗುತ್ತೆ, ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ. ಸೊ ಇದರಿಂದ ಮದರ್ ಅರ್ತ್ ಏನಂತ ತಿಳ್ಕೊತಿಲ್ಲ, ಅಯ್ಯೋ ನಾನು ಮೈಲಿಗೆ ಆಗಿಬಿಟ್ಟೆ. ಅಂದರೆ ಈ ರೂಟ್ ಯಾವಾಗ ಭೂಮಿಯನ್ನು ಟಚ್ ಮಾಡುತ್ತೆ ಆವಾಗ ಅರ್ಥ ಏನು ಮಾಡ್ತಿರಲಿಲ್ಲ, ಸ್ನಾನ ಮಾಡಲಿಕ್ಕೆ ಕೊಡೋಗ್ತಿರ್ಲಿಲ್ಲ. ಅಂದರೆ ಹಿಂದೆ ಅದೊಂದು ನಂಬಿಕೆ ಇತ್ತು, ಅಂದರೆ ಕೀಳು ಜಾತಿಯವ್ರನ್ನ ಮುಟ್ಟಿಸ್ಕೊಂಡಾಗ ಮೇಲ್ಜಾತಿಯವರು ಸ್ನಾನ ಮಾಡಬೇಕು, ಮುಟ್ಟಿಸ್ಕೋಬಾರ್ದು ಅನ್ನೋ ನಂಬಿಕೆ ಇರ್ತಿತ್ತು. ಅಂದರೆ ಇಲ್ಲಿ ಮದರ್ ಅರ್ಥ ಭೂಮಿ ಏನು ಈ ಒಂದು ಮರನ ಕೀಳು ಜಾತಿಯ ಮರ ಅನ್ನೋ ಒಂದು ರೀತಿ ಟ್ರೀಟ್ ಮಾಡ್ತಿಲ್ಲ. ಟಚ್ ಆದರೂ ಕೂಡ ಸ್ನಾನ ಮಾಡಬೇಕು ಅಂತದ್ದು ಓಡ್ತಾ ಇರಲಿಲ್ಲ. ಅಂದರೆ ಈ ಒಂದು ಭೂಮಿನೂ ಕೂಡ, ಭೂಮಿ ತಾಯಿನೂ ಕೂಡ ಈ ಒಂದು ಜಾತಿ ತಾರತಮ್ಯವನ್ನು ಮಾಡ್ತಾ ಇರಲಿಲ್ಲ ಅಂತ ಹೇಳ್ತಿದ್ದಾರೆ. ದ ಸೀಕ್ರೆಟ್ ಕವ್ ವುಡ್ ಸ್ಕ್ರೇಪ್ ಹರ್ ಬಾಡಿ ಆನ್ ಮೈ ಬಾರ್ಕ್. ಸೊ ಈಗ ಹಸುವಿಗೇನಾದರೂ ತುರಿಕೆ ಆಯಿತು ಅಥವಾ ನೆವೆ ಆಯಿತು ಅಂದರೆ ಅದರ ಒಂದು ನೆವೆನ ಏನು ಈಡೇರಿಸ್ಕೊಳ್ಳಿಕ್ಕೋಸ್ಕರ ಅಥವಾ ಒಂದು ತುರಿಕೆ ಅಥವಾ ಕಡಿತವನ್ನು ಈಡೇರಿಸಲಿಕ್ಕೋಸ್ಕರ ಅದೇನು ಮಾಡ್ತಿತ್ತು, ಮರಕ್ಕೆ ತನ್ನ ಒಂದು ಬಾಡಿಯನ್ನು ಉಜ್ತಿತ್ತು. ಸ್ಕ್ರ್ಯಾಚಿಂಗ್ ವೇರೆವರ್ ಇಟ್ ಇಚ್ಡ್, ಅಂದರೆ ಅದಕ್ಕೆ ಎಲ್ಲಿ ತುರ್ಕೆ ಆಗುತ್ತೆ, ಕಡ್ತಾ ಬರುತ್ತೆ, ಆ ಒಂದು ಪಾರ್ಟನ್ನು ಅದು ಮರಕ್ಕೆ ಉಜ್ಜುತ್ತಾ ಇತ್ತು ಅಂತ ಹೇಳ್ತಾ ಇದ್ದಾರೆ. ಆಗ ಉಜ್ಜಿದಾಗ ಮರಕ್ಕೆ ಯಾವ ರೀತಿ ಫೀಲ್ ಆಗ್ತಾ ಇತ್ತು, ಆ್ಯಂಡ್ ದ 300,000 ಗಾಡ್ಸ್ ಶೆಲ್ಟರಿಂಗ್ ಇನ್ಸೈಡ್ ಹರ್ ವುಡ್ ಟಚ್ ಮೀ. ಸೊ ಆ ರೀತಿ ಆ ಒಂದು ಹಸು ಆ ಒಂದು ಮರಕ್ಕೆ ತನ್ನ ಒಂದು ಬಾಡಿನ ಟಚ್ ಮಾಡಿದಾಗ ಅಥವಾ ಅದರ ಒಂದು ಕಡಿತವನ್ನು ಈಡೇರಿಸ್ಕೊಳ್ಳಿಕ್ಕೋಸ್ಕರ, ಒಂದು ನೆವೆಯನ್ನು ಈಡೇರಿಸ್ಕೊಳ್ಳಿಕ್ಕೋಸ್ಕರ ಅದರ ಬಾಡಿಯನ್ನು ಮರಕ್ಕೆ ಉಜ್ಜಿದಾಗ ಆ ಮರಕ್ಕೆ ಯಾವ ರೀತಿ ಫೀಲ್ ಆಗ್ತಿತ್ತೋ, 3,00,000 ದೇವರುಗಳೇ ಆ ಮರವನ್ನು ಟಚ್ ಮಾಡ್ತಿದ್ದಾರೇನೋ ಅನ್ನೋ ಒಂದು ಫೀಲ್ ಆಗ್ತಿತ್ತು. ಯಾಕಂದರೆ ನಮ್ಮಲ್ಲಿ ಹಿಂದೂ ಧರ್ಮದಲ್ಲಿ ಅದೊಂದು ನಂಬಿಕೆ ಇದೆ, ಅಂದರೆ ಹಸುವಿನ ಬಾಡಿಯಲ್ಲಿ ದೇವರುಗಳು ನೆಲೆಸಿರುತ್ತೆ. ಅಂದರೆ ನಾವು ಹಸುವಿನ ದೇವ್ರ ಥರ ನೋಡ್ತೀವಿ, ಹಾಗಾಗಿ ಹಸುವಿನ ದೇಹದಲ್ಲಿ ದೇವರುಗಳು ನೆಲೆಸಿರುತ್ತೆ ಅನ್ನೋ ನಂಬಿಕೆ ಇರುತ್ತೆ. ಸೊ ಹಾಗಾಗಿ ಈ ಒಂದು ಹಸು ಯಾವಾಗಾದರೂ ಒಂದು ಕಡಿತವನ್ನು ಈಡೇರಿಸ್ಕೊಳ್ಳಿಕ್ಕೋಸ್ಕರ, ನೀಗಿಸ್ಕೊಳ್ಳಿಕ್ಕೋಸ್ಕರ ಮರಕ್ಕೆ ತನ್ನ ಒಂದು ದೇಹವನ್ನು ಉಜ್ಜುತ್ತೆ. ಅಂಥ ಟೈಮಲ್ಲಿ ಆ ಒಂದು ಮರಕ್ಕೆ ಆ ಫೀಲ್ ಆಗ್ತಿತ್ತು. ಅಂದರೆ ಹಸು ಅದನ್ನು ಮುಟ್ಟಿದಾಗ ಅದಕ್ಕೆ ಏನೋ ಒಂದು ಫೀಲ್ ಆಗ್ತಿತ್ತು, ಅಂದರೆ ನಾನು ದೇವ್ರುಗಳನ್ನೇ ಮುಟ್ಟಿದ್ನೇನೋ, 3,00,000 ದೇವರುಗಳೇ ನನ್ನ ಮುಟ್ಟಿಸ್ಕೊಂಡ್ರೇನೋ ಅನ್ನೋ ಒಂದು ಫೀಲ್ ಆಗ್ತಿತ್ತು. ಅಂದರೆ ಇಷ್ಟೆಲ್ಲ ನನಗೆ ಭಾಗ್ಯ ಇತ್ತು. ಹಕ್ಕಿಗಳು ಗೂಡು ಕಟ್ಟಬೇಕಾದ್ರೆ ನನ್ನ ಜಾತಿ ಕೇಳ್ತಿತ್ತಿಲ್ಲ, ಒಳ್ಳೆ ಬ್ರೀಸ್ ಜೊತೆ, ಗಾಳಿ ಜೊತೆ ನನ್ನ ಸಂಬಂಧ ಚೆನ್ನಾಗಿರ್ತಿತ್ತು. ಅದ್ರ ಜೊತೆಗೆ ರೈನ್ ಡ್ರಾಪ್ಸ್ ಕೂಡ ನನ್ನ ಮೇಲೆ ಬೀಳ್ತಿತ್ತು, ಮದರ್ ಅರ್ತ್ ಕೂಡ ನನ್ನಿಂದ ದೂರ ಓಡೋಗ್ತಿಲ್ಲ. ಅಂದರೆ ಇಷ್ಟೆಲ್ಲ ಬೆನಿಫಿಟ್ಸ್ ಇತ್ತು ನನಗೆ. ಅಂದರೆ ಇಡೀ ಪ್ರಕೃತಿಲೇ ಈ ತಾರತಮ್ಯ ಇಲ್ಲ, ನನ್ನನ್ನು ತುಂಬ ಚೆನ್ನಾಗಿ ನಡೆಸ್ಕೋತಿದ್ರು. ಬಟ್ ಈಗ ಮನುಷ್ಯನಾಗಿ ಹುಟ್ಟಿ ಯಾವ ರೀತಿ ಆಗೋಯ್ತು ನನ್ನ ಜೀವನ, ಬರೀ ತಾರತಮ್ಯ, ಜಾತಿ ವ್ಯವಸ್ಥೆ, ಇದರಿಂದಾಗಿ ಕ್ಷಣ ಕೂಡ ನನಗೆ ಬರೀ ನೋವು, ಅವಮಾನಗಳೇ ಆಗ್ತಿದೆಯಲ್ಲ ಅಂತ ಅನಿಸ್ತಿದೆ. ಸೊ ಹಾಗಾಗಿ ಮನುಷ್ಯ ಹುಟ್ಟೋ ಬದಲು ಈ ಒಂದು ರೀತಿಯಲ್ಲಿ ಯಾವುದು ಮರ ಹುಟ್ಬಿಟ್ಟಿದ್ರೆ ನನ್ನ ಜೀವನ ತುಂಬ ಚೆನ್ನಾಗಿ ಆಗ್ತಿತ್ತೇನೋ ಅನ್ನೋ ಒಂದು ನಂಬಿಕೆ ಇದೆ ಅವರಲ್ಲಿ. ಸೊ ಇಷ್ಟೆಲ್ಲ ಹೇಳಿದ ಮೇಲೆ ಕೊನೆಗೆ ಏನು ಹೇಳ್ತಾ ನೋಡಿಲಿ, ಹೂ ನೋಸ್ ಎಟ್ ದ ಎಂಡ್. ಸೊ ಮರ ಚೆನ್ನಾಗಿ ಸಮೃದ್ಧವಾಗಿ ಬೆಳೆದಿರೋವಂಥ ಒಂದು ಹಂತ ಬೇರೆ. ಸೊ ಇದೆಲ್ಲ ಆಗಿ ಅಷ್ಟು ವರ್ಷ ಚೆನ್ನಾಗಿ ಇದ್ದ ನಂತರನೂ ಕೂಡ ಕೊನೆ ದಿನಗಳಲ್ಲಿ ನನ್ನ ಲೈಫ್ ಹೇಗಿರ್ತಿತ್ತು ಅಂತ ಹೇಳ್ತಿದ್ದೆ ನೋಡಿಲಿ. ಎಟ್ ದ ಎಂಡ್ ಅಂದರೆ ಕೊನೆಗಾಲದಲ್ಲಿ, ಅಂದರೆ ಮರವನ್ನು ಕಡಿಯುವಂಥ ಒಂದಷ್ಟು ಕೊನೆ ದಿನಗಳಲ್ಲಿ ನನ್ನ ಲೈಫ್ ಹೇಗಿರ್ತಿತ್ತು ಅಂತ ಹೇಳ್ತಾ ಇದ್ದಾರೆ. ಹ್ಯಾಕ್ಟ್ ಇಂಟು ಪೀಸಸ್ ಆಫ್ ಡ್ರೈ ವುಡ್. ಸೊ ಒಂದು ಮರವನ್ನು ಕಡಿದು ಪೀಸ್ ಮಾಡಿ, ಡ್ರೈ ವುಡ್ ಅಂದರೆ ಸಣ್ಣದಾಗಿ ಅದನ್ನ ಒಂದು ಕಟ್ಟಿಗೆಯನ್ನಾಗಿ ಮಾಡಿದ್ರೂ ಕೂಡ ನನ್ನ ಲೈಫ್ ಚೆನ್ನಾಗಿರ್ತಿತ್ತು ಅಂತ ಹೇಳ್ತಿದ್ದಾರೆ. ಹೇಗೆ ಉಪಯೋಗ ಆಗ್ತಿದ್ದೆ ಅಂತ ಹೇಳ್ತಿದ್ದಾರೆ ಹಾಗಾದರೆ, ಬರ್ನಿಂಗ್ ಇನ್ ದ ಹೋಲಿ ಫೈರ್, ಒಂದು ಪವಿತ್ರವಾದ ಅಗ್ನಿ ಉರಿಲಿಕ್ಕೆ ನಾನು ಸಹಾಯ ಆಗ್ತಿದೆ. ಅಂದರೆ ಈಗ ಹೋಮ ಹವನ ಎಲ್ಲ ಮಾಡ್ತಾರೆ, ನೀವು ನೋಡಿರ್ಬೋದು, ಯಜ್ಞ ಯಾಗ ಹೋಮಗಳನ್ನ ಮಾಡ್ತಾರೆ. ಸೊ ಆ ಥರ ಒಂದು ಪೂಜಾ ಕಾರ್ಯಕ್ಕೆ, ಪವಿತ್ರವಾದ ಕಾರ್ಯಕ್ಕೆ ನಾನು ಯೂಸ್ ಆಗ್ತಾ ಇದ್ದೆ. ಒಂದು ಹೋಮ ಹವನಗಳನ್ನ ಮಾಡಲಿಕ್ಕೆ ನಾನು ಉಪಯೋಗ ಆಗ್ತಿದ್ದೆ. ಐ ಮೈಟ್ ಬಿ ಮೇಡ್ ಪ್ಯೂರ್. ಸೊ ಅದರಿಂದ ಕೂಡ ನನ್ನ ಒಂದು ಜೀವನ ಪಾವನ ಆಗ್ತಿತ್ತು ಅಂತ ಹೇಳ್ತಿದ್ರು. ಅಂದರೆ ಒಂದು ಪವಿತ್ರವಾದ ಕೆಲಸಕ್ಕೆ ನಾನು ಉಪಯೋಗಕ್ಕೆ ಬರ್ತಿದ್ದೆ. ಒಂದು ಕಟ್ಟಿಗೆ ಆಗಿದ್ದರೆ ಒಂದು ಹೋಮ ಹವನಗಳನ್ನ ಮಾಡಲಿಕ್ಕೆ ನಾನು ಉಪಯೋಗ ಆಗ್ತಿದ್ದೆ. ಸೊ ಆ ರೀತಿನಾದರೂ ನಾನು ಯೂಸ್ ಆಗ್ತಿದ್ದೆ ಅಂತ ಹೇಳ್ತಿದ್ದಾರೆ. ಆರ್ ಬಿಕಮಿಂಗ್ ದ ಬೇರ್ ಫಾರ್ ಎ ಸಿನ್ಲೆಸ್ ಬಾಡಿ. ಸೊ ಇಲ್ಲಿ ಬೇರ್ ಮೀನ್ಸ್ ಚಟ್ಟ ಅಂತ ಹೇಳ್ತೀವಲ್ಲ ನೋಡಿ. ಸೊ
ಹೋಮ ಹವನಗಳಿಗೆ ಉಪಯೋಗ ಆಗ್ತಿದ್ದೆ. ಇಲ್ಲ ಅಂತಂದಿದ್ರೆ ಯಾವುದೊಂದು ಪವಿತ್ರವಾದ ಸಿನ್ಲೆಸ್ ಮೀನ್ಸ್ ಏನು ಪವಿತ್ರವಾದ ಅಂತ ಹೇಳ್ತೀವಲ್ಲ ನೋಡಿ, ಯಾವುದೇ ತಪ್ಪು ಮಾಡಿಲ್ಲದೆ ಇರೋವಂಥದ್ದು. ಸೊ ಈ ಥರದ್ದು ಯಾವುದೋ ಪವಿತ್ರವಾದ ಮನುಷ್ಯನ ಏನು ಮನುಷ್ಯನಿಗೆ ನಾನು ಚಟ್ಟ ಆಗ್ತಿದ್ದೆ. ಅಂದರೆ ಅವನ್ನ ಹೊರಲಿಕ್ಕಾದ್ರೂ ನಾನು ಸಹಾಯ ಆಗ್ತಿದ್ದೆ. ಅವನ ಅಂತಿಮ ಯಾತ್ರೆಯಲ್ಲಿ ಕೂಡ ನಾನು ಅವನಿಗೆ ಸಹಾಯ ಮಾಡ್ತಿದ್ದೆ. ಒಂದು ಚಟ್ಟ ಆಗಾದರೂ ಕೂಡ ಉಪಯೋಗಕ್ಕೆ ಬರ್ತಾ ಇದ್ದೆ ಅಂತ ಹೇಳ್ತಾ ಇದ್ದಾರೆ. ಬಿ ಬಾರ್ನ್ ಆನ್ ದ ಶೋಲ್ಡರ್ಸ್ ಆಫ್ 4 ಗುಡ್ ಮೆನ್. ಸೊ ಅಂದರೆ 4 ಜನ ಹೆಗಲ ಮೇಲೆ ನಾನು ಹೋಗ್ತಿದ್ದೆ. ಅಂದರೆ 4 ಜನ ಹೆಗಲ ಮೇಲಾದರೂ ಇರ್ತಿದ್ದೆ. ಅಂದರೆ ಒಂದು ಹೆಣವನ್ನು ಹೊರಬೇಕಂದ್ರೆ 4 ಜನ ಬೇಕಲ್ವಾ. ಸೊ ಹಾಗಾಗಿ ಆ 4 ಜನರ ಹೆಗಲ ಮೇಲೆ ನಾನು ಇರ್ತಿದ್ದೆ. ಒಂದು ಹೆಣವನ್ನು ಹೊತ್ಕೊಂಡು ಆ 4 ಜನ ನನ್ನನ್ನು ಅವರ ಹೆಗಲ ಮೇಲೆ ಇಟ್ಕೊಳ್ತಿದ್ರು. ಸೊ ಆ ರೀತಿನಾದ್ರು ನಾನು ಉಪಯೋಗಕ್ಕೆ ಬರ್ತಿದ್ದೆ ಅಂತ ಹೇಳ್ತಿದ್ದಾರೆ. ಅಂದರೆ ಇಷ್ಟೆಲ್ಲ ಬೆನಿಫಿಟ್ಸ್ ಇತ್ತು. ಕೊನೆಗಾಲದಲ್ಲೂ ಕೂಡ ನನ್ನ ಪೀಸ್ ಮಾಡಿದರೂ ಕೂಡ ಅಲ್ಲೂ ಕೂಡ ನಾನು ಏನು ಹೋಮ ಹವನಗಳಿಗೆ ಯೂಸ್ಫುಲ್ ಆಗ್ತಿದ್ದೆ. ಇಲ್ಲ ಅಂತಂದರೆ ಅದು ಶವವನ್ನು ಸಾಗಿಸ್ಲಿಕ್ಕಾದ್ರೂ ಯೂಸ್ ಆಗ್ತಿದ್ದೆ. ಇಲ್ಲ 4 ಜನರ ಹೆಗಲ ಮೇಲಾದರೂ ನಾನು ಇರ್ತಿದ್ದೆ ಅಂತ ಹೇಳ್ತಿದ್ದಾರೆ. ಅಂದರೆ ಇದ್ದಾಗಲೂ ನಾನು ಖುಷಿಯಿಂದ ಇರ್ತಿದ್ದೆ. ಸತ್ರು ಕೂಡ ಆವಾಗಲೂ ಕೂಡ 4 ಜನಕ್ಕೆ ನಾನು ಯೂಸ್ ಆಗ್ತಿದ್ದೆ. ಬಟ್ ಈ ಕೀಳು ಜಾತಿಯಲ್ಲಿ ಹುಟ್ಟಿ, ಕೆಳ ಜಾತಿಯಲ್ಲಿ ಹುಟ್ಟಿ ಆ ಒಂದು ಮರಕ್ಕಿರೋ ಒಂದು ಸೌಕರ್ಯಗಳು, ಅದಕ್ಕಿರೋವಂಥ ಒಂದು ಗೌರವ, ಬೆಲೆ, ಸೌಕರ್ಯ ನನಗಿಲ್ವಲ್ಲ. ಅಂದರೆ ಮನುಷ್ಯನಾಗಿ ಹುಟ್ಟಿ ಮರಕ್ಕಿಂತ ನಾನು ಕಡೆ ಆಗಿಬಿಟ್ನಲ್ಲ. ಅಟ್ಲೀಸ್ಟ್ ಈ ಮನುಷ್ಯ ಆಗೋ ಬದಲು ನಾನು ಮರ ಆಗಾರು ಹುಟ್ಟಿದಿದ್ರೆ ಎಷ್ಟೋ ನನ್ನ ಜೀವನ ಚೆನ್ನಾಗಿರ್ತಿತ್ತೆ ಅನ್ನೋ ಒಂದು ನೋವನ್ನು ಇಲ್ಲಿ ಹೇಳ್ಕೊತಾ ಇದ್ದಾರೆ. ಸೊ ಹಾಗಾಗಿ ಈ ಒಂದು ಪೊಯಮ್ನ ನಾವು ಇವತ್ತಿನ ಕಾಲದಲ್ಲೂ ಡಿಸ್ಕಸ್ ಮಾಡಬೇಕು ಅಂತಂದರೆ ಇದು ಮನಸ್ಸಿಗೆ ಭಾಳ ಬೇಜಾರಾಗುವಂಥ ವಿಚಾರ. ಮನುಷ್ಯರ ಥರ ನೋಡದೇ ಇದ್ಮೇಲೆ ಜಾತಿ, ಧರ್ಮ ಈ ಥರ ಹಲವಾರು ವಿಚಾರಗಳನ್ನ ನಾವು, ಲಿಂಗ ಈ ಥರ ಬೇರೆ ಬೇರೆ ವಿಚಾರಗಳನ್ನ ಇಟ್ಕೊಂಡು ನಾವು ಒಬ್ಬ ವ್ಯಕ್ತಿಯನ್ನು ನಾವು ಈಕ್ವಲ್ ಆಗಿ ನೋಡಲ್ಲ ಅಂತಂದರೆ ನಿಜಕ್ಕೂ ಕೂಡ ತಲೆ ತಗ್ಸುವಂಥ ವಿಚಾರ. ಸೊ ಹಾಗಾಗಿ ಇವತ್ತಿನ ಕಾಲದಲ್ಲೂ ನಾವು ಇದನ್ನೆಲ್ಲ ಈ ಥರ ಒಂದು ಏನು ಹಳೆ ಥಿಂಕಿಂಗ್ ಎಲ್ಲ ಇಟ್ಕೊಂಡು, ಅಂದರೆ ಇವತ್ತಿನ ಕಾಲದಲ್ಲಾದರೂ ನಾವು ಈ ಥರ ವಿಚಾರಗಳಿಂದ ನಾವು ಹೊರಗೆ ಬರಬೇಕು. ಒಬ್ಬ ವ್ಯಕ್ತಿಯನ್ನು ನಾವು ಗೌರವಿಸಬೇಕು. ಜಾತಿ, ಧರ್ಮ, ಲಿಂಗ ಈ ಥರ ಆಧಾರಗಳ ಮೇಲೆ ನಾವು ಯಾರನ್ನು ಕೂಡ ಕೀಳಾಗಿ ನೋಡಬಾರ್ದು. ಎಲ್ಲರನ್ನೂ ಕೂಡ ಮನುಷ್ಯರನ್ನ ಸಮಾನವಾಗಿ ನೋಡುವಂಥದ್ದನ್ನು ನಾವು ಅಭ್ಯಾಸ ಮಾಡ್ಕೋಬೇಕು. ಈ ಥರ ಒಂದು ಜಾತಿಯ ಒಂದು ತಾರತಮ್ಯ ಮಾಡಿ ಯಾರ ಮನಸ್ಸಿಗೂ ಕೂಡ ನೋವನ್ನು ಕೊಡಬಾರ್ದು. ಸೊ ಇಷ್ಟೇ ಈ ಪೊಯಮು. ನೆಕ್ಸ್ಟ್ ಇನ್ನೊಂದು ಯಾವ್ದಾದ್ರು ಪೊಯಮ್ನ ಡಿಸ್ಕಸ್ ಮಾಡೋಣ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ನಮಸ್ಕಾರ.